ಒಮ್ಮೆ ಒಬ್ಬ ವ್ಯಕ್ತಿ ದೇವಸ್ಥಾನದಲ್ಲಿ ಕೆಲಸ ಮಾಡುತ್ತಿದ್ದನು. ಅವನ ಕೆಲಸ ದೇವಸ್ಥಾನದ ನೆಲವನ್ನು ಸ್ವಚ್ಛಗೊಳಿಸುವುದಾಗಿತ್ತು. ಭಕ್ತರು ನೀಡಿದ ಕಾಣಿಕೆಯಿಂದ ಪುರೋಹಿತನು ಅವನ ಕೆಲಸಕ್ಕೆ ಸ್ವಲ್ಪ ಹಣವನ್ನು ಕೊಡುತ್ತಿದ್ದನು. ಅವನು ತನ್ನ ಜೀವನದಿಂದ ತುಂಬಾ ಅಸಮಾಧಾನಗೊಂಡಿದ್ದನು, ಏಕೆಂದರೆ ಅವನು ಬಡವನಾಗಿದ್ದನು ಮತ್ತು ಪ್ರತಿದಿನ ಹೋರಾಡಬೇಕಾಗುತ್ತಿತ್ತು. ದೇವಸ್ಥಾನದಲ್ಲಿ ಕೆಲಸ ಮಾಡುತ್ತಿದ್ದಾಗ ಅವನು ದೇವರ ಬಳಿ ತನ್ನ ಪರಿಸ್ಥಿತಿಯನ್ನು ಕುರಿತು ಆಗಾಗ ದೂರು ಹೇಳುತ್ತಿದ್ದನು. ಒಂದು ದಿನ ದೇವರ ಮೂರ್ತಿಯನ್ನು ನೋಡುತ್ತಾ ಅವನು ಹೇಳಿದನು, ಓ ದೇವರೇ, ನಿಮ್ಮ ಜೀವನ ಎಷ್ಟು ಸುಲಭ. ನೀವಿಲ್ಲಿ ಶಾಂತಿಯಾಗಿ ಒಂದೇ ಜಾಗದಲ್ಲಿ ನಿಂತಿದ್ದೀರಿ. ನನ್ನನ್ನು ನೋಡಿ, ನಾನು ಎಷ್ಟು ಕಷ್ಟದ ಜೀವನ ನಡೆಸುತ್ತಿದ್ದೇನೆ. ದಿನವಿಡೀ ದುಡಿದು ಬದುಕಲು ಸಾಕಾಗುವಷ್ಟು ಆಹಾರಕ್ಕೂ ಹೋರಾಡಬೇಕು. ನನ್ನ ಜೀವನವು ನಿಮ್ಮಂತಿರಬೇಕೆಂದು ಇಷ್ಟಪಡುತ್ತೇನೆ. ಅಷ್ಟರಲ್ಲಿ ಮೂರ್ತಿಯಿಂದ ಒಂದು ಧ್ವನಿ ಕೇಳಿಸಿತು. ದೇವರು ಹೇಳಿದರು, ನೀನು ಯೋಚಿಸುವಂತಲ್ಲ, ನನ್ನ ಕೆಲಸ ಸುಲಭವಲ್ಲ. ಅನೇಕ ಜನರ ಬಗ್ಗೆ ಕಾಳಜಿ ವಹಿಸಬೇಕು, ಎಲ್ಲರಿಗೂ ವ್ಯವಸ್ಥೆ ಮಾಡಬೇಕು. ಇದು ಯಾರಿಂದಲೂ ಸುಲಭವಾಗಿ ಆಗುವುದಿಲ್ಲ. ಅವನು ಉತ್ತರಿಸಿದನು, ಏನ್ ಹೇಳ್ತಿದ್ದೀರಿ? ನಿಮ್ಮ ಕೆಲಸ ಸುಲಭ. ನಿಮ್ಮಂತೆ ನಾನೂ ದಿನವಿಡೀ ಇಲ್ಲಿ ನಿಂತಿಕೊಳ್ಳಬಹುದು. ಅದರಲ್ಲಿ ಏನ್ ಕಷ್ಟ? ಧ್ವನಿ ಮತ್ತೆ ಹೇಳಿತು, ನೀನಿದನ್ನು ಮಾಡಲಾರೆ. ಈ ಕೆಲಸಕ್ಕೆ ಅಪಾರ ಸಹನೆ ಬೇಕು. ಅವನು ಹೇಳಿದನು, ನನಗೆ ಸಾಧ್ಯ. ಒಂದು ದಿನ ನಿಮ್ಮ ಜೀವನ ನನಗೆ ನೀಡಿ. ದೇವರು ಒಪ್ಪಿಕೊಂಡು ಹೇಳಿದರು, ಸರಿ, ಇಂದು ನೀನು ನನ್ನ ಜೀವನ ನಡೆಸಬಹುದು. ಆದರೆ ಒಂದು ಷರತ್ತಿದೆ. ಅವನು ಹೇಳಿದನು, ಯಾವ ಷರತ್ತಾದರೂ ಒಪ್ಪುತ್ತೇನೆ. ದೇವರು ಹೇಳಿದರು, ಚೆನ್ನಾಗಿ ಕೇಳು. ದಿನವಿಡೀ ಅನೇಕ ಜನರು ದೇವಸ್ಥಾನಕ್ಕೆ ಬರುತ್ತಾರೆ. ಹಲವರು ಒಳ್ಳೆಯದನ್ನು ಹೇಳುತ್ತಾರೆ, ಕೆಲವರು ಕೆಟ್ಟದನ್ನು ಹೇಳುತ್ತಾರೆ. ನೀನು ಎಲ್ಲವನ್ನೂ ಸಹನೆಯಿಂದ ಕೇಳಬೇಕು. ಏನಾಗಲಿ ನೀನು ಮೌನವಾಗಿರಬೇಕು. ಒಂದು ಪದವೂ ಮಾತನಾಡಬಾರದು. ಅವನು ಒಪ್ಪಿಕೊಂಡನು. ನಂತರ ದೇವರು ಮತ್ತು ಸೇವಕ ತಮ್ಮ ತಮ್ಮ ಸ್ಥಾನಗಳನ್ನು ಬದಲಿಸಿಕೊಂಡರು. ಸೇವಕನು ಮೂರ್ತಿಯ ಸ್ಥಾನದಲ್ಲಿ ನಿಂತನು. ದೇವರು ಸೇವಕನ ಕೆಲಸಕ್ಕೆ ಹೋದರು. ಸ್ವಲ್ಪ ಹೊತ್ತಿನ ನಂತರ ಒಬ್ಬ ಶ್ರೀಮಂತ ವ್ಯಾಪಾರಿ ದೇವಸ್ಥಾನಕ್ಕೆ ಬಂದು ಪ್ರಾರ್ಥನೆ ಮಾಡಿದನು. ಓ ದೇವರೇ, ನಾನು ಹೊಸ ಕಾರ್ಖಾನೆ ಆರಂಭಿಸುತ್ತಿದ್ದೇನೆ. ಅದು ಚೆನ್ನಾಗಿ ನಡೆಯಲಿ ಮತ್ತು ನನಗೆ ಉತ್ತಮ ಲಾಭ ಸಿಗಲಿ ಎಂದು ಆಶೀರ್ವದಿಸಿ ಎಂದನು. ಪ್ರಾರ್ಥನೆ ಮುಗಿಸಿ ನಮಸ್ಕಾರ ಮಾಡುತ್ತಿದ್ದಾಗ ಅವನ ಪರ್ಸ್ ಕೆಳಗೆ ಬಿದ್ದಿತು. ದೇವರ ಸ್ಥಾನದಲ್ಲಿ ನಿಂತಿದ್ದವನು ಅದನ್ನು ನೋಡಿ ಹೇಳಬೇಕು ಅನ್ನಿಸಿತು, ಆದರೆ ಷರತ್ತಿನ ಕಾರಣದಿಂದ ಮೌನವಾಗಿದ್ದನು. ಸ್ವಲ್ಪ ಹೊತ್ತಿನ ನಂತರ ಒಬ್ಬ ಬಡವ ದೇವಸ್ಥಾನಕ್ಕೆ ಬಂದು ಹೇಳಿದನು, ಓ ದೇವರೇ, ನಾನು ತುಂಬಾ ಬಡವನು. ನನ್ನ ಕುಟುಂಬಕ್ಕೆ ಊಟ ಕೊಡಲು ಹಣವಿಲ್ಲ. ನನ್ನ ತಾಯಿ ಅಸ್ವಸ್ಥರಾಗಿದ್ದಾರೆ. ಏನು ಮಾಡಬೇಕು ಗೊತ್ತಾಗುತ್ತಿಲ್ಲ. ದಯವಿಟ್ಟು ಹಣದ ವ್ಯವಸ್ಥೆ ಮಾಡಿ. ಅವನು ಪ್ರಾರ್ಥನೆ ಮಾಡಿ ಹೋಗುವಾಗ ನೆಲದಲ್ಲಿ ಪರ್ಸ್ ಕಂಡು ತೆಗೆದುಕೊಂಡನು. ಧನ್ಯವಾದ ದೇವರೇ, ನನ್ನ ಪ್ರಾರ್ಥನೆ ಇಷ್ಟು ಬೇಗ ಕೇಳಿದಿರಿ. ಈ ಹಣದಿಂದ ಊಟ ಮತ್ತು ಔಷಧಿ ತರುತ್ತೇನೆ. ಮೂರ್ತಿಯ ಸ್ಥಾನದಲ್ಲಿ ನಿಂತಿದ್ದವನು ಇದನ್ನು ನೋಡಿ ಅದು ಶ್ರೀಮಂತನ ಪರ್ಸ್ ಎಂದು ಹೇಳಬೇಕು ಅನಿಸಿತು, ಆದರೆ ಮೌನವಾಗಿದ್ದನು. ಅಷ್ಟರಲ್ಲಿ ಮೂರನೆಯ ವ್ಯಕ್ತಿ ದೇವಸ್ಥಾನಕ್ಕೆ ಬಂದನು. ಅವನು ಸಮುದ್ರಯಾನಕ್ಕೆ ಹೋಗುವ ನಾವಿಕನಾಗಿದ್ದನು. 15 ದಿನಗಳ ಪ್ರಯಾಣಕ್ಕೆ ಹೊರಟಿದ್ದರಿಂದ ಸುರಕ್ಷಿತವಾಗಿ ಹೋಗಿ ಬರಲೆಂದು ಪ್ರಾರ್ಥನೆ ಮಾಡುತ್ತಿದ್ದನು. ಅವನು ಪ್ರಾರ್ಥನೆ ಮಾಡುತ್ತಿದ್ದಾಗ ಶ್ರೀಮಂತ ವ್ಯಾಪಾರಿ ಪೊಲೀಸರೊಂದಿಗೆ ಹಿಂದಿರುಗಿದನು. ನಾವಿಕನನ್ನು ನೋಡಿ ಹೇಳಿದನು, ಈವನು ನನ್ನ ನಂತರ ದೇವಸ್ಥಾನಕ್ಕೆ ಬಂದವನು. ಖಂಡಿತವಾಗಿಯೂ ನನ್ನ ಪರ್ಸ್ ಕದ್ದಿದ್ದಾನೆ, ಬಂಧಿಸಿ. ನಾವಿಕನು ಮತ್ತೆ ಮತ್ತೆ ನಾನು ಕದ್ದಿಲ್ಲ ಎಂದು ಹೇಳಿದರೂ ಪೊಲೀಸರು ಅವನನ್ನು ಬಂಧಿಸಿ ಕರೆದೊಯ್ಯಲು ಆರಂಭಿಸಿದರು. ಇದನ್ನು ನೋಡಿ ದೇವರ ಸ್ಥಾನದಲ್ಲಿ ನಿಂತಿದ್ದವನು ತಡೆಯಲಾಗಲಿಲ್ಲ. ಇಷ್ಟು ಹೊತ್ತು ಮೌನವಾಗಿದ್ದರೂ ಈಗ ಮೌನವಾಗಿರುವುದು ತಪ್ಪು ಎಂದು ಭಾವಿಸಿದನು. ಹಾಗಾಗಿ ಷರತ್ತನ್ನು ಮುರಿದು ಮೂರ್ತಿಯಿಂದ ಮಾತನಾಡಿದನು, ನೀವು ತಪ್ಪು ವ್ಯಕ್ತಿಯನ್ನು ಹಿಡಿದಿದ್ದೀರಿ. ಪರ್ಸ್ ಈ ನಾವಿಕ ತೆಗೆದುಕೊಂಡಿಲ್ಲ. ಅವನಿಗಿಂತ ಮೊದಲು ಬಂದ ಬಡವ ತೆಗೆದುಕೊಂಡಿದ್ದಾನೆ. ಎಲ್ಲವನ್ನೂ ನಾನು ನೋಡಿದ್ದೇನೆ. ಇದನ್ನು ಕೇಳಿದ ಪೊಲೀಸರು ನಾವಿಕನನ್ನು ಬಿಟ್ಟು ಬಡವನನ್ನು ಹಿಡಿಯಲು ಹೋದರು. ಸಂಜೆ ದೇವರು ದೇವಸ್ಥಾನಕ್ಕೆ ಹಿಂದಿರುಗಿದರು. ಅವನು ಮೂರ್ತಿಯ ಸ್ಥಾನದಿಂದ ಇಳಿದು ಹೆಮ್ಮೆಯಿಂದ ಸಂಪೂರ್ಣ ಕಥೆಯನ್ನು ಹೇಳಿದನು. ಇಂದು ನಾನು ದೊಡ್ಡ ಅನ್ಯಾಯವನ್ನು ತಡೆದೆ. ನಿರಪರಾಧಿ ಶಿಕ್ಷೆಗೊಳಗಾಗುವುದನ್ನು ಉಳಿಸಿದೆ. ಇದನ್ನು ಕೇಳಿದ ದೇವರು ಹೇಳಿದರು, ನೀನು ಏನು ಮಾಡಿದೆ? ನಾನು ಮೌನವಾಗಿರಲು ಹೇಳಿದ್ದೆ, ಆದರೆ ಮಾತನಾಡಿ ನನ್ನ ಸಂಪೂರ್ಣ ಯೋಜನೆಯನ್ನು ಹಾಳು ಮಾಡಿದೆ. ಅವನು ಆಶ್ಚರ್ಯಪಟ್ಟು ಕೇಳಿದನು, ಆದರೆ ದೇವರೇ, ನಾನು ಅನ್ಯಾಯವನ್ನೇ ತಡೆದಿಲ್ಲವೇ? ದೇವರು ಹೇಳಿದರು, ಆ ಶ್ರೀಮಂತ ವ್ಯಾಪಾರಿ ತನ್ನ ಸಂಪತ್ತಿನ ಬಹುಭಾಗವನ್ನು ತಪ್ಪು ಮಾರ್ಗದಲ್ಲಿ ಗಳಿಸಿದ್ದ. ಅವನ ಪರ್ಸ್ನಿಂದ ಸ್ವಲ್ಪ ಹಣ ಬಡವನಿಗೆ ಸಿಕ್ಕಿದ್ದರೆ ಅವನ ದುಃಖ ಕಡಿಮೆಯಾಗುತ್ತಿತ್ತು. ವ್ಯಾಪಾರಿಯ ಪಾಪವೂ ಸ್ವಲ್ಪ ಕಡಿಮೆಯಾಗುತ್ತಿತ್ತು. ಮತ್ತು ನೀನು ಉಳಿಸಿದ ಆ ನಾವಿಕನು ಹೋಗುತ್ತಿದ್ದ ಸಮುದ್ರಯಾನದಲ್ಲಿ ದೊಡ್ಡ ಬಿರುಗಾಳಿ ಬರಲಿತ್ತು. ಅವನು ಬದುಕಿ ಮರಳುತ್ತಿರಲಿಲ್ಲ. ಕೆಲವು ದಿನ ಜೈಲಿನಲ್ಲಿ ಇದ್ದಿದ್ದರೆ ಅವನು ಸುರಕ್ಷಿತನಾಗಿರುತ್ತಿದ್ದ. ಇದನ್ನು ಕೇಳಿ ಅವನು ತನ್ನ ತಪ್ಪನ್ನು ಅರಿತುಕೊಂಡನು. ತನ್ನ ಕಣ್ಣ ಮುಂದೆ ನಡೆಯುವುದನ್ನು ಮಾತ್ರ ನೋಡಬಹುದೇ ಹೊರತು ಅದರ ಹಿಂದಿನ ಆಳವಾದ ಸತ್ಯವನ್ನು ನೋಡಲಾಗುವುದಿಲ್ಲ ಎಂದು ತಿಳಿದುಕೊಂಡನು. ದೇವರು ಜೀವನದ ಪ್ರತಿಯೊಂದು ಮುಖವನ್ನೂ ನೋಡುತ್ತಾರೆ. ಅವರಿಗೆ ಭೂತ, ವರ್ತಮಾನ, ಭವಿಷ್ಯ ಎಲ್ಲವೂ ಗೊತ್ತು. ಅವರು ಸಂಪೂರ್ಣ ಜ್ಞಾನದಿಂದ ಯೋಚನೆ ಮಾಡುತ್ತಾರೆ.
ನಮ್ಮ ಜೀವನದಲ್ಲಿಯೂ ಅನೇಕ ಬಾರಿ ನಮ್ಮ ಇಚ್ಛೆಯಂತೆ ಕಾರ್ಯಗಳು ನಡೆಯುವುದಿಲ್ಲ. ನಾವು ನೋವು, ಗೊಂದಲ, ನಿರಾಸೆ ಅನುಭವಿಸುತ್ತೇವೆ. ದೇವರು ಅನ್ಯಾಯ ಮಾಡುತ್ತಿದ್ದಾರೆ ಎಂದು ಭಾವಿಸುತ್ತೇವೆ. ಆದರೆ ಸತ್ಯ ಏನೆಂದರೆ ಅವರ ಯೋಜನೆ ನಮ್ಮ ಅರ್ಥಕ್ಕಿಂತ ಬಹಳ ದೊಡ್ಡದು. ನಾವು ಈಗಿನ ಕ್ಷಣವನ್ನು ಮಾತ್ರ ನೋಡುತ್ತೇವೆ. ದೇವರು ಮುಂದೆ ಇರುವ ಸಂಪೂರ್ಣ ದಾರಿಯನ್ನು ನೋಡುತ್ತಾರೆ. ಕೆಲವೊಮ್ಮೆ ನಷ್ಟದಂತೆ ಕಾಣುವುದು ಅಡಗಿದ ಆಶೀರ್ವಾದವಾಗಿರಬಹುದು. ಅನ್ಯಾಯದಂತೆ ಕಾಣುವುದು ದೊಡ್ಡ ನೋವಿನಿಂದ ನಮ್ಮನ್ನು ರಕ್ಷಿಸಬಹುದು. ಈ ಕಥೆ ನಮಗೆ ಕಲಿಸುವುದು ಏನೆಂದರೆ ಕಷ್ಟದ ಸಮಯದಲ್ಲಿ ನಂಬಿಕೆಯನ್ನು ಕಳೆದುಕೊಳ್ಳಬಾರದು. ನಾವು ಸಹನೆಯಿಂದ ಇರಬೇಕು, ದೇವರ ಜ್ಞಾನವನ್ನು ನಂಬಬೇಕು ಮತ್ತು ಅವರ ಯೋಜನೆ ಯಾವಾಗಲೂ ನಮ್ಮದಕ್ಕಿಂತ ಉತ್ತಮವೆಂದು ವಿಶ್ವಾಸ ಇರಬೇಕು.